ಬಳ್ಳಾರಿಯಲ್ಲಿ ನಡೀತಾ ಇರುವಂತಹ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಈ ಬಳ್ಳಾರಿ ಬ್ಯಾನರ್ ಗಲಾಟೆ ಏನಿದೆ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತನಿಖೆ ನಡೀತಾ ಇದ್ದಂತೆ ಟ್ವಿಸ್ಟ್ಗಳ ಸುರಿಮಳೆಯೇ ಬಂದು ಬೀಳ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ 9mm ಬುಲೆಟ್ ಪತ್ತೆಯಾಗಿದೆ. ಬುಲೆಟ್ ಪತ್ತೆ ಹಚ್ಚುವ ಮೆಷಿನ್ನಿಂದ ಪತ್ತೆಯಾಗಿದೆ ಈ ಬುಲೆಟ್. ಫೋಟೋ ಚಿತ್ರೀಕರಣ ಮಾಡ್ತಾ ಇರುವಂತಹ FSL ಇದೀಗ ಎಲ್ಲಾ ಚಿತ್ರೀಕರಣವನ್ನು ತೆಗೆದುಕೊಂಡು ಪರಿಶೀಲನೆ ನಡೆಸ್ತಾ ಇದೆ. FSLಗೆ ರವಾನೆ ಮಾಡಲಿದ್ದಾರೆ ಅಧಿಕಾರಿಗಳು. ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ 9mm ಬುಲೆಟ್ ಪತ್ತೆಯಾಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬುಲೆಟ್ ಪತ್ತೆ ಹಚ್ಚುವ ಮಿಷಿನ್ನಿಂದ ಪತ್ತೆಯಾದಂತಹ ಬುಲೆಟ್ ಇದು. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಮತ್ತೊಂದು 9mm ಬುಲೆಟ್ ಪತ್ತೆಯಾಗಿದೆ. ಫೋಟೋ ಚಿತ್ರೀಕರಣ ಮಾಡ್ತಾ ಇದ್ರು. FSLಗೆ ಕಳುಹಿಸಲಾಗಿದೆ. ಇವಾಗ ಏನು FSLಗೆ ಸಂಬಂಧಪಟ್ಟಂತೆ ಫೋಟೋ ಚಿತ್ರೀಕರಣ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಬುಲೆಟ್ ಪತ್ತೆ ಹಚ್ಚುವಂತಹ ಮಿಷಿನ್ನಿಂದ ಇದೀಗ 9mm ಬುಲೆಟ್ ಪತ್ತೆಯಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. FSLಗೆ ಈಗ ಆಲ್ರೆಡಿ ಅದನ್ನು ರವಾನಿಸಲಾಗಿದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ 9mm ಬುಲೆಟ್ ಪತ್ತೆಯಾಗಿದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಮೊದಲನೇ ಟ್ವಿಸ್ಟ್ ಅನ್ನ ನಾವು ನೋಡೋದಾದ್ರೆ ರಾಜಕೀಯ ತಿರುವನ್ನ ಪಡೆದುಕೊಂಡಿತ್ತು. ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಬರ್ತಾನೇ ಇದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಬುಲೆಟ್ 9mm ಬುಲೆಟ್ ಈಗ ಪತ್ತೆಯಾಗಿದೆ. ಈಗ ಅದನ್ನ FSLಗೆ ಕಳುಹಿಸಿದ್ದಾರೆ, ರವಾನಿಸಲಾಗಿದೆ. ಅದರ ಕುರಿತಾಗಿ ಪರಿಶೀಲನೆ ನಡೀತಾ ಇದೆ. ಇನ್ನು FSL ಅಧಿಕಾರಿಗಳಿಂದ ಬುಲೆಟ್ ಪತ್ತೆಯಾದ ಸ್ಥಳವನ್ನ ಅಳತೆ ಕೂಡ ಮಾಡಲಾಗ್ತಾ ಇದೆ. ಬುಲೆಟ್ ಪತ್ತೆಯಾದ ಸ್ಥಳಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ. ಇನ್ನು ಬುಲೆಟ್ ಎಷ್ಟು ದೂರದಿಂದ ಹಾರಿದೆ ಅನ್ನೋದರ ಅಳತೆ ಕೂಡ ಮಾಡಲಾಗ್ತಾ ಇದೆ ಸ್ಥಳದಲ್ಲಿ. ಬುಲೆಟ್ ಪತ್ತೆ ಹಚ್ಚುವಂತಹ ಮಿಷಿನ್ ನಿಂದ ಪತ್ತೆಯಾದಂತಹ ಈ 9mm ಬುಲೆಟ್ ಪತ್ತೆಯಾದಂತಹ 9mm ಬುಲೆಟ್ ಫೋಟೋ ಚಿತ್ರೀಕರಣವನ್ನ ನೀವು ಗಮನಿಸಿದ್ದೀರಿ. FSL ಅಧಿಕಾರಿಗಳಿಂದ ಇದೀಗ ಎಲ್ಲಾ ರೀತಿಯ ತನಿಖೆಗಳು ನಡೀತಾ ಇದೆ. ಜೊತೆಗೆ FSL ಅಧಿಕಾರಿಗಳೇನಿದ್ದಾರೆ ಆ ಒಂದು 9mm ಬುಲೆಟ್ ಏನು ಸ್ಥಳದಲ್ಲಿ ಸಿಕ್ಕಿದೆ ಆ ಸ್ಥಳವನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದು ಅಳತೆ ಕೂಡ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಅಂದರೆ ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹೊಡೆದಿದ್ದಾರೆ ಅಥವಾ ಹೇಗೆ ಹೊಡೆದ್ರು ಏನು ಅನ್ನೋದು ಆ FSL ವರದಿಯಿಂದ ತಿಳಿದು ಬರುತ್ತೆ. ಸೊ ಸದ್ಯ ಈಗ ಏನು FSL ಅಧಿಕಾರಿಗಳು ಅಲ್ಲಿ ಅಳತೆಯನ್ನು ಮಾಡ್ತಿದ್ದಾರೆ. ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ಆ ಸ್ಥಳದಲ್ಲಿ ಜಾಸ್ತಿ ಯಾರು ಓಡಾಡೋ ಹಾಗಿಲ್ಲ ಅಂತ. ಯಾಕಂದರೆ ಅಲ್ಲಿ ಬುಲೆಟ್ ಸಿಕ್ಕಿರೋದ್ರಿಂದ 9mm ಬುಲೆಟ್ ಸಿಕ್ಕಿರೋದ್ರಿಂದ ಅದು ಯಾವುದು ಖಾಸಗಿ ರಿವಾಲ್ವರ್ಗಳ ಅಥವಾ ಮಾಮೂಲಿ ರಿವಾಲ್ವರ ಎಲ್ಲ ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಒಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಇದು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಸಿಕ್ಕಿರುವಂತಹ 9mm ಬುಲೆಟ್.